ನಾವು ಈಗ ಅವರು ಬೇರೆ ಕಡೆಯಿಂದ ಬಂದವ್ರಿಗೆ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರೆ ಅಂತ ಬಂದಿಲ್ಲ ಸರ್. ಇಲ್ಲಿ ಅದು ಒಂದು ಮಾಡ್ತೀವಿ, ನಮಗೆ ಗೊತ್ತಿದೆ ಎಲ್ಲೆಲ್ಲಿದೆ ಯಾವ್ಯಾವ ಕಡೆಯಿಂದ ಹೊರಗಡೆ ಅವ್ರು ಸೇರಿಸ್ಕೊಂಡಿದ್ದಾರೆ ಅಂತ ಗೊತ್ತಿದೆ ನಮಗೆ. ಇಲ್ಲಿ ಹೊರಗಡೆ ಅವ್ರಿಗೆ ಸೇರಿಸ್ಕೊಂಡಿದ್ದಾರೆ ಅಂತ ನಾವು ಮಾತಾಡಿಲ್ಲ. ನಾವು ಮಾತಾಡೋಕೆ ಬಂದಿರೋದು ಕನ್ನಡ ವಿಚಾರ ಮಾತ್ರ. ಅದು ಬಿಟ್ಟು ಬೇರೆ ಮಾತಾಡಿದ್ರೆ ನಮಗೆ ಬೇರೆದು ಗೊತ್ತಿದೆ ಮಾತಾಡೋದು. ಅವ್ರು ಲೋಕಲ್ ಇರಲಿ ಇಲ್ಲೇ ಇರೋರು ಇರಲಿ, ನಾವು ಅದಕ್ಕೇನು ತಲೆ ಕೆಡಿಸ್ಕೊಳ್ಳಲ್ಲ. ಯಾರು ಬೇಕಾದ್ರೂ ಬರಲಿ ಅಲ್ವಾ ಸರ್? ಮಾತು ಕರೆಕ್ಟಾಗಿರ್ಬೇಕು. ನಾವೇನು ಲೋಕಲ್ವಾ? ನಾವು ಲೋಕಲ್ ಅಂತ ಹೇಳಿದ್ರೆ ಮಾತಾಡೋದು ಕರೆಕ್ಟಾಗಿ ಮಾತಾಡಬೇಕು. ಸರ್ ನನ್ನ ಹೆಸರು ಹೇಳಿ ಸರ್. ನನ್ನ ಹೆಸರು ಹೇಳಿ ಕರವೇ ಕಿರಣ್ ಶಿವಮೊಗ್ಗ ಅಂತ. ನನ್ನ ಹೆಸರು ಹೇಳಿ ಯಾರಿಗೆ ಬೇಕಾದ್ರೆ ಹೇಳಿ ಸರ್. ಅವ್ರಿಗೆ ಬೇಕಾದ್ರೂ ಹೇಳಿ. ಈಗಲೇ ಫೋನ್ ಮಾಡಿ ಹೇಳಿ. ಈಗ ಬಂದಿದ್ರು ಹಿಂಗೆ ಮಾತಾಡೋಗಿದ್ದಾರೆ ಅಂತ ಹೇಳಿ ಈಗಲೇ. ಏನು ನಾವೇನು ಇಲ್ಲಲ್ಲ ಸರ್. ನಾವು ಇಡೀ ರಾಜ್ಯದವ್ರಿಗೆ ಗೊತ್ತು. ಕರವೇ ಕಿರಣ್ ಅಂತ ಇಡೀ ರಾಜ್ಯಕ್ಕೆ ಗೊತ್ತು, ಶಿವಮೊಗ್ಗಕ್ಕಲ್ಲ ಸರ್. ಅವರಿಗೆ ಹೇಳಿ, ನೀವು ಯಾರಿಗೆ ಬೇಕಾದ್ರೆ ಹೇಳಿ. ಹಾಂ ನೋಡಿ ಸರ್ ಅನಾವಶ್ಯಕ ವಿಚಾರವಾಗಿ ಯಾವುದಕ್ಕೂ ಬರಲ್ಲ ಸರ್. ನಾವು ಬಂದ್ರೆ ಅದು ಕರೆಕ್ಟ್ ಆಗ್ಬೇಕು ಸರ್. ಹಂಗಿದ್ರೆ ಮಾತ್ರ ಬರೋದು ನಾವು. ಆಯ್ತಾ? ಅವರಿಗೆ ಕರೆಕ್ಟಾಗಿ ಬಿಹೇವ್ ಮಾಡಕ್ಕೆ ಹೇಳಿ. ಅವ್ರಿಗೆ ರೆಸ್ಟ್ ಇಲ್ಲ, ರೆಸ್ಟ್ ಕೊಡಿ ಸರ್. ನೀವು ಅವರು ಯಾರ್ದೋ ಕೆಲಸದ್ದು ನಮಗೆ ಇಲ್ಲಿ ನಿಂತ್ಕೊಳ್ಳಿ ಮಾಡಿ ಅಂತ ಹೇಳಿದ್ರೆ ಆಗಲ್ಲ ಸರ್. ನಾವು ಬೇರೆ ಕೆಲಸಗಳು ಇರ್ತಾವೆ, ನಮಗೂ ಬಿಟ್ಟು ಬಂದಿರ್ತೀವಿ. ನಾವು ದುಡಿಮೆ ಮಾಡಕ್ಕೆ ಬಂದಿರಲ್ಲ ಸರ್. ನಮ್ಮ ವೈಯಕ್ತಿಕ ಕೆಲಸಕ್ಕೆ ಬಂದಿರೋದಲ್ಲ, ಇದು ಸಮಾಜಕ್ಕೋಸ್ಕರ ಬಂದಿರ್ತೀವಿ. ನಮಸ್ತೆ ವೀಕ್ಷಕರೇ, ನಾನು DP ಅರವಿಂದ್. F7 ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನವೆಂಬರ್ ಬಂದಾಗ ಮಾತ್ರನೇ ಕನ್ನಡದ ನೆನಪು. ನಮ್ಮ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಕನ್ನಡದ ವಿಚಾರದಲ್ಲಿ ಹೊದಿಕೆ ಹೊತ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಇಲ್ಲ, ಕನ್ನಡ ಕೇವಲ ಭಾಷೆ ಮಾತ್ರ ಅಲ್ಲ, ಅದು ಕರ್ನಾಟಕದ ಅಸ್ತಿತ್ವ. ಈ ವಿಚಾರದಲ್ಲಿ ಮೊನ್ನೆ ಅಷ್ಟೇ ಹೋರಾಟ ನಡೆಸಿದಂಥ ಕಿರಣ್ ಕುಮಾರ್ ಕಾರಾವೆ ಸ್ವಾಭಿಮಾನಿ ಬಣ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದಂಥ ಕಿರಣ್ ಅವರು ಹೋರಾಟನ ನಡೆಸಿದ್ದಾರೆ. ಈ ಹೋರಾಟದಲ್ಲಿ ಸಾಕಷ್ಟು ಘಟನೆಗಳು ನಡೆದಿದೆ. ಈ ಘಟನೆ ವಿಡಿಯೋನ ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದ್ರ ವಿಚಾರವಾಗಿ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಏನೆಲ್ಲ ನಡೀತು, ಘಟನೆ ಏನು, ಏನಾಯಿತು ಅನ್ನೋದ್ರ ಬಗ್ಗೆ ಅವರಿಂದನೇ ಮಾಹಿತಿನ ಪಡೆಯೋಣಂತೆ. ಸರ್ ನಮಸ್ತೆ. ನಮಸ್ತೆ. ಏನು ಮೊನ್ನೆ ಹೋರಾಟ ನಡೆಸಿದ್ರಿ, ಆ ವೇಳೆ ಯಾವ ಥರದ ಘಟನೆ ನಡೀತು, ಏನಾಯಿತು, ಅದರ ವಿವರಣೆಯನ್ನು ಸಂಪೂರ್ಣವಾಗಿ ಸಿಗ್ಬೋದಾ ನಮಗೆ? ಖಂಡಿತ ಸರ್. ಮೊನ್ನೆ ಈಗೊಂದು 3 ದಿನದ ಹಿಂದೆ ನಡೆದಿರತಕ್ಕಂಥದ್ದು ಇದು. 3 ದಿನದ ಹಿಂದೆ ನಡೆದಿರತಕ್ಕಂಥದ್ದು ಇದು. ಏನಂತ ಹೇಳಿದ್ರೆ, ಎಲ್ಲ ಕನ್ನಡ ಪರ ಏನು ಅಂಗಡಿಗಳಿದ್ದಾವೆ, ಅಂಗಡಿಗಳಿಗೆಲ್ಲ ನಾವು ಸುಮಾರು ಮಾಲ್ಗಳಾಗಿರ್ಬೋದು, ಆಮೇಲೆ ಈ ಸ್ವಿಗ್ಗಿ ಅನ್ನೋದಾಗಿರ್ಬೋದು, ಆಮೇಲೆ ಬ್ಲಿಂಕಿಟ್ ಅನ್ನೋದಾಗಿರ್ಬೋದು, ಇಂಥದಕ್ಕೆಲ್ಲ ನಾವು ಭೇಟಿ ಕೊಟ್ಟಿದ್ವಿ. ಅದರಲ್ಲಿ ಏನಂತ ಹೇಳಿದ್ರೆ, ಬೈಕ್ ಮೇಲೆ ಓಡೋಂಥದ್ದು, ಇದ್ರ ಮೇಲೆ ಇಂಗ್ಲೀಷಲ್ಲಿರೋದು, ಅವರೆಲ್ಲ ಡೆಲಿವರಿ ಮಾಡೋಂಥವ್ರು. ಆಮೇಲೆ ಅವರು ಕಂಪ್ನಿ ಬೋರ್ಡ್ಗಳು ಸಮೇತನೂ ಎಲ್ಲೂ ಕನ್ನಡದಲ್ಲಿಲ್ಲ, ಎಲ್ಲ ಇಂಗ್ಲೀಷಲ್ಲಿದೆ. ಕೆಲವು ಕಡೆ ಬೋರ್ಡ್ಗಳೇ ಇಲ್ಲ. ಆಮೇಲೆ ಅವರು ಏನಾರ ಕನ್ನಡದ ಬಗ್ಗೆ ಬೋರ್ಡ್ಗಳು ಹಾಕಿ ಇಂಗ್ಲೀಷ್ ತೆಗಿಬೇಕು ಅಂತ ಹೇಳಿದಾಗ, ಒಂದು 10 ನಿಮಿಷ ಕಾಯಿರಿ ನೋಡೋಣ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಯಾಕೆ ಇಷ್ಟು ದುರಂಕಾರದ ಮಾತುಗಳು ಅಂತ ಹೇಳಿದ್ರೆ, ಮೇಲ್ಗಡೆಗೆ ನಮಗೆ ಇನ್ನೊಬ್ಬರು ಯಾವುದೋ ಸಂಘಟನೆಯ ಮುಖಂಡರುಗಳ ಹೆಸರುಗಳನ್ನು ಹೇಳ್ತಾರೆ. ನನಗೆ ಆಶ್ಚರ್ಯ ಆಯ್ತು. ಯಾಕಂತ ಹೇಳಿದ್ರೆ, ನಮ್ಮ ಕನ್ನಡ ಬೋರ್ಡ್ಗಳನ್ನು ಹಾಕಬೇಕಾದ್ರೆ ಇದು ಮಹಾನಗರ ಪಾಲಿಕೆಯವರು ಏನು ಲೈಸೆನ್ಸ್ ಕೊಡ್ತಾರೆ, ಅವರ ಆದೇಶನ ಪಾಲನೆ ಮಾಡಬೇಕು ಅನ್ನೋದು ಒಂದು ನಿಬಂಧನೆ ಇರುತ್ತೆ. ಆ ನಿಬಂಧನೆಗಳನ್ನು ಪಾಲಿಸದೇ ಅವರು ಗಾಳಿಗೆ ತೂರ್ಬಿಟ್ಟಿದ್ದಾರೆ. ಯಾಕಂದರೆ ಮಹಾನಗರ ಪಾಲಿಕೆಯವರು ನವಂಬರ್ ಬಂದಾಗ ಮಾತ್ರ ಕನ್ನಡದ ಬಗ್ಗೆ ಜ್ಞಾಪಕ ಬರುತ್ತೆ. ಆಮೇಲೆ ಅವರು 60% 40% 60% ಕನ್ನಡ ಅಂತಾರೆ, 40% ಅನ್ಯ ಭಾಷೆ ಅಂತಾರೆ. ಬಟ್ ಯಾವುದೇ ನೀವು ಇವತ್ತು ಆಗಿರ್ಬೋದು ಎಲ್ಲಿ ಅಂತ ಹೇಳಿದ್ರೆ, ಈ ಪೂರ್ತಿ ಏನು ಗೋಪಾಳದಲ್ಲಿದೆ, ಗೋಪಾಳ ಆಗಿರ್ಬೋದು, ಆಲ್ಕೊಳ ಸರ್ಕಲಿಂದ ಮೇಲ್ಗಡೆಯಿಂದ ಗೋಪಾಳದಿಂದ ನೀವು ಎಂಡು ಚಾಲುಕ್ಯ ಸರ್ಕಲ್ ಈ ಕಡೆ ಒಳಗಡೆ ಅಂತ ಬಂದ್ರೆ ನಿಮಗೆ ಪೂರ್ತಿ ಇಂಗ್ಲೀಷಲ್ಲಿ ಬೋರ್ಡ್ ಇದೆ. ರಾಜಾರೋಷವಾಗಿ ಇಂಗ್ಲೀಷ್ ಬೋರ್ಡ್ಗಳನ್ನು ಹಾಕ್ಕೊಂಡಿದ್ದಾರೆ. ಅವ್ರನ್ನ ಯಾರು ಕೇಳೋರೇ ಇಲ್ವಾ ಅನ್ನೋ ಪರಿಸ್ಥಿತಿ ಇವತ್ತು ಎದುರಾಗ್ಬಿಟ್ಟಿದೆ. ಆಮೇಲೆ ಏನಂತ ಹೇಳಿದ್ರೆ, ಈಗ ಮೊನ್ನೆ ನಡೆದಿರ್ತಕ್ಕಂಥ ಒಂದು ಕನ್ನಡ ರಾಜ್ಯೋತ್ಸವದ ಪೂರ್ವಭಾವಿ ಸಭೆ ಏನಿದೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಆದರೆ ಕನ್ನಡ ಪರ ಹೋರಾಟಗಾರರನ್ನೇ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಲ್ಲ. ಶಿವಮೊಗ್ಗದಲ್ಲಿ ಎಷ್ಟು ಕನ್ನಡ ಪರ ಸಂಘಟನೆಗಳಿದ್ದಾವೆ, ಎಷ್ಟು ಕನ್ನಡ ಪರವಾಗಿ ಹೋರಾಟಗಳು ಮಾಡ್ತಾ ಇದೆ, ಇಷ್ಟೆಲ್ಲ ಮಾಹಿತಿ ಜಿಲ್ಲಾಧಿಕಾರಿಗಳಿಗಿರುತ್ತೆ. ಯಾರು ಸಕ್ರಿಯವಾಗಿ ಕನ್ನಡ ಪರ ಹೋರಾಟಗಳು ತೊಡಗಿಸ್ಕೊಂಡಿದ್ದಾರೆ, ಆಮೇಲೆ ಸಂಘಟನೆ ಯಾರ ಪರವಾಗಿದ್ದಾರೆ, ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೊಂದು ಎಲ್ಲ ಥರದ ಮಾಹಿತಿಗಳಿರುತ್ತೆ. ಆ ಮಾಹಿತಿಗಳಿದ್ರೂ ಸಮೇತ ಆ ನಿಯಮನ ಗಾಳಿಗೆ ತೂರ್ಬಿಟ್ಟು ಅವ್ರಿಗೆ ಬೇಕಾದಂಥವ್ರನ್ನ ಕರೆದು ಮೀಟಿಂಗ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಇವತ್ತು ನಾವು ನಾಳೆ ಒಂದು ಜಿಲ್ಲಾಧಿಕಾರಿಗಳಿಗೆ ಅವ್ರನ್ನ ಭೇಟಿ ಮಾಡ್ಬೇಕಂತ ಹೊರಟಿದ್ದೀವಿ. ಅಂದರೆ ಎಲ್ಲರೂ ಈಗ ಮುಂಚೆ ಅಂತ ಹೇಳಿದ್ರೆ ಈ ಹೊರ ರಾಜ್ಯಗಳಿಂದ ಬಂದಂಥವ್ರು ಈ ಥರ ತಾತ್ಸಾರ ತೋರಿಸ್ತಾ ಇದ್ರು. ಈಗ ನಮ್ಮ ರಾಜ್ಯದವರೇ ಸಾಕಷ್ಟು ಬೇರೆ ಬೇರೆ ಕಂಪ್ನಿ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಉದ್ಯೋಗಿಗಳಾಗಿದ್ದಾರೆ.
ಅವರು ಕೂಡ ಈ ಕನ್ನಡದ ಬಗ್ಗೆ ತಾತ್ಸಾರ ತೋರಿಸೋದು ನಿಮಗೆ ವೈಯಕ್ತಿಕವಾಗಿ ನಿಮ್ಮ ಮನಸ್ಸಿಗೆ ಯಾವ ಥರದಲ್ಲಿ ಆಘಾತ ತರುತ್ತೆ, ಅಥವಾ ನೀವು ಸಾಮಾಜಿಕವಾಗಿ ಈ ವಿಚಾರವಾಗಿ ಏನಂತ ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಈಗ ಲಾಸ್ಟ್ ಟೈಮು ಹೋದ ವರ್ಷ ನಾವು ಒಂದು ಮನವಿಯನ್ನು ಕೊಟ್ಟಿದ್ವಿ ಆ, ಮಹಾನಗರ ಪಾಲಿಕೆಗೆ. ಅದಕ್ಕೆ ನವಂಬರ್ ತಿಂಗಳನ್ನೇ ಬೇಕಾದಷ್ಟು ಹೋರಾಟಗಳು ನಡೆದೋಯ್ತು. ಮಾಲಲ್ಲಿ ಗಲಾಟೆ ಆಗಿರ್ಬೋದು. ನಾವು ಏನಂತ ಹೇಳಿದ್ರೆ ನಮ್ಮ ಇಡೀ ಸಂಘಟನೆ ಏನು ಒಂದು ಗಲಾಟೆಗಳನ್ನು ಮಾಡದೆ ಮೌನ ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಮನವಿ ಸಲ್ಲಿಸಿದಾಗ ಏನಂತ ಹೇಳಿದ್ರೆ, ಕಡ್ಡಾಯವಾಗಿ ನಾವು ಎಲ್ಲ ಕಡೆನೂ ಕನ್ನಡನ ಆದೇಶನ ಜಾರಿಗೆ ತರ್ತೀವಿ, ಎಲ್ಲದನ್ನು ಕನ್ನಡ ಬೋರ್ಡಲ್ಲೇ ಇರಬೇಕು ಅಂತ ಹೇಳಿದ್ದೇನೆ ಆದೇಶನ ಹೊರಡಿಸಿದ್ರು. ಬಟ್ ಆದೇಶವಾಗಿಯೇ ಉಳಿದಿದೆ ಬಿಟ್ಟರೆ ಅದು ಕಾರ್ಯರೂಪಕ್ಕೆ ಇವತ್ತವರೆಗೂ ಬರಲಿಲ್ಲ. ಆಮೇಲೆ ಇವಾಗ ನವಂಬರ್ ತಿಂಗಳು ಬಂದಿದ ತಕ್ಷಣ ಎಲ್ಲ ಬೋರ್ಡ್ಗಳನ್ನು ಕನ್ನಡದಲ್ಲಿ ಹಾಕ್ತೀವಿ ಅಂತಾರೆ. ನೀವು ನೋಡಿ, ನೀವು ಸಾಮಾನ್ಯವಾಗಿ ಇದು ಕಣ್ಣಿಗೆ ಕಾಣೋಂಥದ್ದು. ಈಗ ಏನಿದೆ, ಈ ಖಾಸಗಿ ಶಾಲೆಗಳ ಬಸ್ಗಳ ಮೇಲೆ ಪೂರ್ತಿ ಇಂಗ್ಲೀಷಲ್ಲಿದೆ. 70% ಏನು ಖಾಸಗಿ ಶಾಲೆಗಳಿದ್ದಾವೆ ಅದ್ರ ಬಸ್ಗಳ ಮೇಲೆ ಪೂರ್ತಿ ಇಂಗ್ಲೀಷಲ್ಲಿ ಹೆಸರಿದೆ. ಕೆಲವೇ ಬೇರೆ ಹೇಳಿಕೆ ಏನಿದೆ ಅದರಲ್ಲಿ ಮಾತ್ರ ಕನ್ನಡನ ಉಪಯೋಗಿಸ್ಬಿಟ್ರೆ ಎಲ್ಲ ಇಂಗ್ಲೀಷಲ್ಲಿದೆ. ಈ ವಿಚಾರವಾಗಿ ಏನಾದರೂ ಮುಂದಿನ ದಿವಸದಲ್ಲಿ ತಾವು ಹೋರಾಟ ಹಮ್ಮಿಕೊಳ್ಳೋ ಸಾಧ್ಯತೆಗಳಿದೆಯಾ? ಸರ್, ನಾಳೆ ನಾವು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡ್ತಾ ಇದ್ದೀವಿ. ಅವರು ಏನು ಭರವಸೆ ಕೊಡ್ತಾರೆ ಅದ್ರ ಮೇಲೆ ನಿಂತಿದೆ ಸರ್. ಮತ್ತು ಕನ್ನಡ ಬೋರ್ಡ್ಗಳನ್ನು ಶೀಘ್ರವಾಗಿ ಚೇಂಜ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ನಾವು ಮಹಾನಗರ ಪಾಲಿಕೆ ಆಯುಕ್ತರಿಗೂ ಮನವಿ ಏನಂತ ಹೇಳಿದ್ರೆ ನೇರವಾಗಿ ಎಚ್ಚರಿಕೆ ಕೊಡ್ತೀವಿ. ಯಾರು ಇಂಗ್ಲೀಷ್ ಬೋರ್ಡ್ಗಳು ಹಾಕಿದ್ದಾರೆ ಆ ಇಂಗ್ಲೀಷ್ ಬೋರ್ಡ್ಗಳಿಗೆ ಕ್ರಾಂತಿಕಾರಿ ಹೋರಾಟದ ಮುಖಾಂತರ ಮಸಿಗಳನ್ನು ಬಳಿಯಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮಾಡುತ್ತೆ ಅನ್ನೋ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಸರ್. ಧನ್ಯವಾದಗಳು ಕಿರಣ್ ಅವರೇ. ಒಟ್ಟಾರೆ ವೀಕ್ಷಕರೇ, ಕನ್ನಡ ಅನ್ನೋದು ನವಂಬರ್ ತಿಂಗಳಿಗೆ ಮಾತ್ರ ಸೀಮಿತ ಆಗಬಾರ್ದು. ಕನ್ನಡ ಆರಂಭದಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೆ, ಕನ್ನಡ ಕೇವಲ ಭಾಷೆ ಅಲ್ಲ, ಅದು ಕರ್ನಾಟಕದ ಅಸ್ತಿತ್ವ. ಎಲ್ಲಿಯವರೆಗೆ ಕನ್ನಡ ಉಳಿಯಿತೋ ಅಲ್ಲಿವರೆಗೆ ಕರ್ನಾಟಕ ವಿಜೃಂಭಣೆಯಿಂದ ಜೀವಿಸುತ್ತೆ. ಕನ್ನಡನ ಉಳಿಸೋಣ, ಕನ್ನಡನ ಬೆಳೆಸೋಣ. ನಾನು DP ಅರವಿಂದ್, F7 ನ್ಯೂಸ್ ಶಿವಮೊಗ್ಗ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ನಮಸ್ತೆ.